ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ವಿಡಿಯೋ ಲೈಕ್ ಆಗ್ತಾ ಇದೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಯಾರು ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೇಳಲಿರುವ ಕಥೆ ಅಪರೂಪ ಆದದ್ದು. ಇದು ಸಾಮಾನ್ಯವಾದ ವಿಷಯ ಅಲ್ಲ, ಇದು ಒಂದು ರಹಸ್ಯ, ಇದು ಒಂದು ಆತ್ಮಶಕ್ತಿಯ ಆಟ. ಇದು ಸ್ಕಾರ್ಪಿಯೋ ರಾಶಿಯವರ ಮನೆಯಲ್ಲಿ ನಡೆದ ಒಂದು ಅದ್ಭುತ ಘಟನೆ. ಹೌದು, ಈಕೆ ಎಲ್ಲರಿಗೂ ಕಾಣೋದಿಲ್ಲ, ಆದರೆ ಸ್ಕಾರ್ಪಿಯೋ ರಾಶಿಯವರ ಮನೆಯ ಒಳಗೆ ಮಾತ್ರ ಓಡಾಡ್ತಾ ಇರ್ತಾರೆ. ದಿನದಿಂದ ದಿನಕ್ಕೆ ಮನೆಯವರ ಜೀವನ ತೀರಾ ಬದಲಾಗ್ತಾ ಹೋಗುತ್ತೆ. ಶುಭ ಕೆಲಸಗಳು ವಿಳಂಬ ಆಗ್ತಾ ಇದೆ, ಹಣ ಎಲ್ಲವೂ ಹಾರಿ ಹೋಗ್ತಾ ಇದೆ. ಹಣ ಎಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ಕಠಿಣ ಶಬ್ದಗಳು ಕೇಳಿ ಬರ್ತಾ ಇವೆ ಮತ್ತು ರಾತ್ರಿಯಲ್ಲಿ ಕಾಣದ ಒಂದು ಶಕ್ತಿಗಳು ಓಡಾಡುವ ಒಂದು ಅನುಭವ ಮನೆ ಮಂದಿಗೆ ಆಗ್ತಾ ಇದೆ. ಈಕೆ ಯಾರು? ಯಾಕೆ ಈ ಸ್ಕಾರ್ಪಿಯೋ ರಾಶಿಯ ಮನೆಯೊಳಗೆ ಮಾತ್ರ ಓಡಾಡ್ತಾ ಇರ್ತಾರೆ? ಇವರು ಯಾವುದೋ ಒಂದು ಶಕ್ತಿಯ ಒಂದು ಪ್ರತಿನಿಧಿನ ಅಥವಾ ಪೂರ್ವ ಜನ್ಮದ ಬಾಂಧವ್ಯ ಏನಾದರೂ ಇದೆಯಾ? ಈ ಕಥೆಯ ಶುರು ಆಗುತ್ತೆ ನೋಡಿ. ಇಲ್ಲಿ ಶಿವಮೊಗ್ಗ ಒಂದು ಜಿಲ್ಲೆಯಲ್ಲಿ ಅಲ್ಲಿ ಒಂದು ಹಳೆಯ ಮನೆ ಇತ್ತು. ಆ ಮನೆಯ ಯಜಮಾನಿ ಸೀತಾ. ಅವಳ ರಾಶಿ ಸ್ಕಾರ್ಪಿಯೋ. ಬಹಳ ಆಕೆ ಧೈರ್ಯವಂತೆ, ಮನಃಶಾಂತಿಯಾಗಿ ದಿನವೂ ಹನುಮಾನ್ ಚಾಲಿಸ ಓದ್ತಾ ಇದ್ಲು. ಆದರೆ ಒಂದು ದಿನ ಮಧ್ಯರಾತ್ರಿ ಅವಳನ್ನು ಮಲಗುವ ಒಂದು ಕೋಣೆಯಿಂದ ಸ್ಟ್ರೇಂಜ್ ಶಬ್ದಗಳು ಕೇಳೋದಕ್ಕೆ ಸ್ಟಾರ್ಟ್ ಆಯಿತು. ಅವಳು ಮೌನವಾಗಿದ್ಲು, ಧೈರ್ಯದಿಂದ ಕೆಳಗೆ ನೋಡಿದ್ಲು. ಅಲ್ಲಿ ಯಾರೂ ಇರಲಿಲ್ಲ, ಆದರೆ ಒಂದು ಸುಗಂಧ ವಾಸನೆ ತೀವ್ರವಾಗಿ ಬರ್ತಿತ್ತು. ಇದು ಯಾವ ಪರಿಮಳವೂ ಅಲ್ಲ, ಇದು ದೇವ ಮಂದಿರದ ತೀರ್ಥದ ವಾಸನೆ ಆಗಿತ್ತು. ಅವಳು ಹಿಂದಿರುಗಿದಾಗ ಬೆನ್ನ ಹಿಂದೆ ಬಿಸಿಯಾಗಿರುವ ಒಂದು ನಿದ್ದೆಯ ಹಬ್ಬು ಅನುಭವ ಆಯಿತು. ಆತಂಕಗೊಂಡ ಸೀತಾ ತಕ್ಷಣ ತನ್ನ ಕುಂಡಲಿಯನ್ನು ನೋಡಿ, ಸ್ಕಾರ್ಪಿಯೋ ರಾಶಿಯ ದಿನ ಭವಿಷ್ಯದಲ್ಲಿ ಒಂದು ಖಾಸಗಿ ಸಾಲು ಬರ್ತಾ ಇತ್ತು. ಮನೆಯೊಳಗೆ ಕಾಣದ ಶಕ್ತಿ ಪ್ರವೇಶ ಮಾಡಲಿದೆ. ಅವಳನ್ನು ಮೆಚ್ಚಿಸಿದರೆ ಆಶೀರ್ವಾದ ನಿಮಗೆ ಸಿಗುತ್ತೆ, ಇಲ್ಲಂದ್ರೆ ಶಾಪ ಅಂತ ಬರ್ತಿತ್ತು. ಅದು ಮೊದಲ ದಿನ. ನಂತರ ಪ್ರತಿದಿನ ಈಕೆ ಮನೆ ಮಂದಿಯ ಜೀವನದಲ್ಲಿ ಹಲವಾರು ಬದಲಾವಣೆ ತರುತ್ತಾ ಹೋದ್ಲು. ಯಾವಾಗಲೂ ಸ್ಕಾರ್ಪಿಯೋ ರಾಶಿಯವರ ಮನೆಗೆ ಬಂದರೆ ಸ್ಟ್ರೇಂಜ್ ಒಂದು ಶಬ್ದಗಳು, ಹರಿದ ಹೋಗುವ ಶಬ್ದಗಳು ಹೀಗೆ ಕಾಣಿಸ್ತಾ ಇತ್ತು. ಶೀತವಾಯು, ಸಡಿಲವಾದ ಲೈಟ್ಗಳು. ಸೀತಾಳ ಮಗಳ ಹೆಸರು ಶ್ರುತಿಗೆ. ಅವಳು ಒಂದು ದಿನ ಕ್ಯಾಮ್ರಾ ಇಟ್ಟು ವಿಡಿಯೋ ತೆಗ್ತಾ ಇದ್ಲು. ಅದರಲ್ಲಿ ಕಾಣಿಸಿಕೊಂಡಿದ್ದು ಒಂದು ಕಪ್ಪು ಬಟ್ಟೆ ತೊಟ್ಟ ಒಬ್ಬ ಮಹಿಳೆಯ ಛಾಯೆ. ಮುಖ ಸ್ಪಷ್ಟವಿಲ್ಲ, ಆದರೆ ಸ್ಕಾರ್ಪಿಯೋ ರಾಶಿಯವರ ಒಂದು ಮಳಿಗೆಗೆ ಯಾವಾಗಲೂ ನುಗ್ತಾ ಇದ್ಲು. ಸ್ಟ್ರೇಂಜ್ ಆಗಿ ಶ್ರುತಿಗೆ ಸ್ಕಾರ್ಪಿಯೋ ಅಲ್ಲ, ಆದರೆ ಆಕೆ ಮನೆಗೆ ಸ್ಕಾರ್ಪಿಯೋ ಎನರ್ಜಿ ಫೀಲ್ಡ್ ಒಳಗೆ ಹುಟ್ಟಿದ್ಲು. ಒಂದು ದಿನ ರಾತ್ರಿ 1 ಗಂಟೆಗೆ ಸೀತಾ ಪ್ರಾರ್ಥನೆ ಮಾಡಿ ಮಲಗಿದ್ಲು. ಅವಳ ಕನಸಿನಲ್ಲಿ ಆಕೆ ಬಂದ್ಲು. ನಾನು ಬರ್ತಿದ್ದೀನಿ ಕೇವಲ ಸ್ಕಾರ್ಪಿಯೋ ರಾಶಿಯ ಮನೆಗಳಿಗೆ ಮಾತ್ರ, ಏಕೆಂದರೆ ನನ್ನ ಆಶಯಕ್ಕೆ ಬೇಕಾದ ಶಕ್ತಿ ನಿಮ್ಮ ರಾಶಿಯಲ್ಲಿ ಮಾತ್ರ ಇರೋದು. ನನ್ನ ಕಾರ್ಯ ಮುಗಿಯುವವರೆಗೆ ನಾನು ಇಲ್ಲೇ ಇರ್ತೀನಿ. ಅದಾದ ಮೇಲೆ ಸ್ಟ್ರೇಂಜ್ ಥಿಂಗ್ಸ್ ನಾರ್ಮಲೈಸ್ ಆಗುತ್ತೆ. ಮನೆಯಲ್ಲೊಂದು ಹೊಸ ಶಾಂತಿ ಮೂಡುತ್ತೆ. ಹಣದ ಪ್ರವಾಹ ಪುನಃ ಆರಂಭ ಆಗುತ್ತೆ. ಮನೆಗೆ ಬರುವವರು ಅಭಿಮಾನದಿಂದ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವಾಲಯಕ್ಕೆ ಹೋಗುವ ಅಗತ್ಯವೇ ಇಲ್ಲ ಅನ್ನೋಷ್ಟು ಶಕ್ತಿ ಆ ಮನೆಯೊಳಗೆ ತುಂಬಿ ನೆಲೆಸುತ್ತೆ. ಆದರೆ ಆಕೆ ಯಾರು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆಕೆ ಮಾತ್ರ ಇನ್ನೂ ಓಡಾಡ್ತಾನೆ ಇದ್ದಾಳೆ. ಆದರೆ ಕೆಲವರು ವಾರಾಹಿ ದೇವಿ ಅಂತ ಇರ್ತಾರೆ, ಕೆಲವು ಜನ ಆ ಲಕ್ಷ್ಮಿಯ 7ನೇ ಅವತಾರ ಅಂತ ಹೇಳ್ತಾ ಇದ್ದಾರೆ, ಮತ್ತು ಇನ್ನು ಕೆಲವು ಜನ ಆಕೆ ಒಬ್ಬ ಯೋಗಿನಿ ಅಂತ ಹೇಳ್ತಾರೆ. ಹೀಗೆ ಸ್ಕಾರ್ಪಿಯೋ ರಾಶಿಯವರು ನಿಖರವಾದ ತಪಸ್ಸಿಗೆ ತಕ್ಕನವರು. ಅವರ ಮನೆಯಲ್ಲಿ ಆಧ್ಯಾತ್ಮಿಕ ಆಕರ್ಷಣೆಯ ಒಂದು ಕ್ಷೇತ್ರಗಳು ಶಕ್ತಿಶಾಲಿಯಾಗಿರ್ತವೆ. ಇಂತಹ ಶಕ್ತಿಗಳು ಕೇವಲ ಅವರೆಡೆಗೆ ಎಳೆಯಲ್ಪಡುತ್ತೆ. ಈಕೆ ಅಷ್ಟಲಕ್ಷ್ಮಿಯ 7ನೇ ರೂಪ. ದುರ್ಬಲ ಸ್ಕಾರ್ಪಿಯೋ ಜನರ ಮನೆಯನ್ನ ಶುದ್ಧೀಕರಿಸೋದಕ್ಕೆ ಬಂದ ಒಂದು ಅದ್ಭುತ ಶಕ್ತಿ. ಆಕೆ ಮನೆ ಬಿಟ್ಟು ಹೋದರೂ ಕೂಡ ಒಂದು ರೀತಿಯ ಪರಿಮಳ ವಾಸನೆ ಯಾವಾಗಲೂ ಉಳಿದೇ ಇರುತ್ತೆ. ಮತ್ತು ಕೆಲವೊಮ್ಮೆ ಮನೆಯ ಕೊಠಡಿಯಲ್ಲಿ ಬಂದ ಒಂದು ತುಂತುರು ಸೂರ್ಯರಶ್ಮಿ ಬೀಳೋದನ್ನ ನೋಡಬಹುದು. ಹಾಗೆಲ್ಲ ಆಗುತ್ತೆ ಅಂದರೆ ತಿಳಿದುಕೊಳ್ಳಿ, ಸ್ಕಾರ್ಪಿಯೋ ಶಕ್ತಿ ಈಗ ಇನ್ನೊಬ್ಬರ ಮನೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇಂತಹ ಶಕ್ತಿಯ ಪ್ರಭಾವದಿಂದಾಗಿ ನಾನು ಸಹ ಈ ವಿಡಿಯೋ ಮಾಡಲು ಮುಂದಾಗಿದ್ದೇನೆ.
ಪ್ರೇರಿತನೂ ಆಗಿದ್ದೇನೆ. ನಿಜವಾಗಿಯೂ ಈ ಸ್ಕಾರ್ಪಿಯೋ ರಾಶಿಯವರು ತಮ್ಮ ಜೀವನವನ್ನು ಒಂದು ಅದ್ಭುತ ರೀತಿಯಲ್ಲಿ ಬದುಕ್ತಾರೆ ಮತ್ತು ಇದು ನನಗೆ ಸ್ವಂತ ಆದ ಅನುಭವ. ಯಾಕೆಂದರೆ ನಾನು ಕೂಡ ಸ್ಕಾರ್ಪಿಯೋ ರಾಶಿ. ನಾನು ಕೂಡ ಆ ದೇವಿಯ ಒಂದು ಗೆಜ್ಜೆಯನ್ನು ಕಣ್ಣಾರೆ ಕಿವಿಯಾರೆ ಕೇಳಿದ್ದೇನೆ. ಆ ತಾಯಿಯ ಅನುಗ್ರಹ ನಮ್ಮ ಮೇಲೆ ಇದೆ. ಹೀಗೆ ಬಹಳ ಜನ ಸ್ಕಾರ್ಪಿಯೋ ರಾಶಿಯವರು ತಮ್ಮ ಮನೆಯಲ್ಲಿ ದಿವ್ಯ ಶಕ್ತಿಯನ್ನು ಕಾಣ್ತಾರೆ. ಆಕೆ ದೇವತಾ ಶಕ್ತಿ ಇರಬಹುದು ಅಥವಾ ಪವಿತ್ರ ಆತ್ಮ. ಆದರೆ ಮನೆ ಮಂದಿಯ ನಿಷ್ಠೆ, ಶುದ್ಧತೆ ಹಾಗೂ ಧೈರ್ಯ ಇರುವಾಗ ಮಾತ್ರ ಆಕೆ ಶುಭ ತರ್ತಾಳೆ. ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ಸ್ಕಾರ್ಪಿಯೋ ಇದ್ದೀರಾ? ನಿಮಗೂ ಏನಾದರೂ ಆ ಥರ ಅನುಭವ ಆಗಿದೆಯಾ? ನಿಮ್ಮ ಮನೆಯಲ್ಲಿ ಕೂಡ ಇಂತಹ ವಿಚಿತ್ರ ಅನುಭವ ಆಗಿದೆಯಾ? ಅಥವಾ ಏನಾದರೂ ಪರಿಮಳ ಅನಿಸಿದೆಯಾ? ಏನಾದರೂ ಗೆಜ್ಜೆ ಸೌಂಡ್ ಕೇಳಿಸಿದೆಯಾ? ಯಾವುದಾದ್ರೂ ಛಾಯೆ ನೋಡಿದ್ದೀರಾ? ಏನಾದರೂ ಸ್ಟ್ರೇಂಜ್ ಸೌಂಡ್ ಕೇಳಿದ್ರಾ? ದಯವಿಟ್ಟು ಕಾಮೆಂಟಲ್ಲಿ ನಮಗೆ ಹೇಳಿ, ನಿಮ್ಮ ಅನುಭವನ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೊಸ ಆಧ್ಯಾತ್ಮಿಕ ಕಥೆಗಾಗಿ, ಹೊಸ ಆಧ್ಯಾತ್ಮಿಕ ವಿಡಿಯೋಗಾಗಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಇಂತಹ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.